ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ, ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ಬ್ಲಾಗ್ಸ್. ಇವತ್ತು ಕೇಸರಿ ಬಾತ್ ಮಾಡುವುದು ಹೇಗೆ ಎಂದು ನೋಡಿಕೊಳ್ಳೋಣ. 2 ಕಪ್ ರವೆ, 1 ಕಪ್ ಸಕ್ಕರೆ, 1 ಕಪ್ ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಮತ್ತು ತುಪ್ಪ. ಇವಾಗ ಮಾಡುವ ವಿಧಾನ ತಿಳಿದುಕೊಳ್ಳೋಣ. ಗ್ಯಾಸನ್ನು ಅಂಟಿಸಿ ಒಂದು ಪಾತ್ರೆಯನ್ನು ಇಡಬೇಕು. ನಂತರ ನಾವು 2 ಕಪ್ ರವೆ ತೊಗೊಂಡಿರ್ತೀವಲ್ಲ, ಅದರ 4ರಷ್ಟು ಕಪ್ಪು, 2 ಕಪ್ ರವೆಗೆ 4 ಕಪ್ಪಷ್ಟು ನೀರು ಹಾಕೊಳ್ಳೋಣ. ಇದನ್ನು ಸಪ್ರೇಟಾಗಿ ನಾವು ಮಳ್ಸ್ಕೊಳ್ಳೋಣ. ಅದು ಮಳ್ತಾ ಇರಲಿ. ನಾವು ಇನ್ನೊಂದು ಗ್ಯಾಸಿನ ಮೇಲೆ ಇನ್ನೊಂದು ಪಾತ್ರೆಯನ್ನು ಇಟ್ಟು 2 ಸ್ಪೂನ್ ತುಪ್ಪನ ಹಾಕಿಕೊಳ್ಳೋಣ. ಅದು ಕರಗಲಿ. ಅದು ಕರಗಿದ ನಂತರ ದ್ರಾಕ್ಷಿ ಗೋಡಂಬಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಅದನ್ನು ಸ್ವಲ್ಪ ಮಟ್ಟ ಕೆಂಪಗೆ ಆಗುವ ತನಕ. ಅದಾದಮೇಲೆ ನಾವು 2 ಕಪ್ಪು ರವೆನ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಹೈ ಫ್ಲೇಮ್ ಬೇಡ, ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾಗಬೇಕು. ಆಮೇಲೆ ಅದು ಹುರಿತಾ ಅದ್ರ ಘಮ ಬರುತ್ತಲ್ಲ, ಆವಾಗ ಅದು ಆಗಿದೆ ಅಂತ ಅರ್ಥ. ಅದಾದಮೇಲೆ ನಾವೇನು ಇನ್ನೊಂದು ಪಾತ್ರೆ ಮಳ್ಸ್ಕೊಂಡಿದ್ವೋ, 2 ಕಪ್ ರವೆಗೆ 4ರಷ್ಟು ನೀರು ಹಾಕಿದ್ವಲ್ಲ, ಅದನ್ನು ತೊಗೊಂಡು ಘಮ ಎಲ್ಲ ಬಂದಮೇಲೆ ಆ ಪಾತ್ರೆಗೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು 3-4 ಸರಿ ಅದನ್ನು ತಿರುಗಿಸ್ಕೊಳ್ಳಿ. ಆ ಮಳ್ಳಿರೋ ನೀರು ಹಾಕ್ಕೊಂಡವಲ್ಲ, ಅದರಲ್ಲೇ ರವೆ ಒಂಚೂರು ಬೇಯಬೇಕು. ಅದು ಸ್ವಲ್ಪ ಬೆಂದ ಮೇಲೆ 1-2 ಸರಿ ತಿರುಗಿಸ್ಕೊಳ್ಳಿ. ಅದು ಬೆಂದಮೇಲೆ 1 ಕಪ್ ಸಕ್ಕರೆ, ನಾವು 2 ಕಪ್ ರವೆಗೆ 1 ಕಪ್ ಸಕ್ಕರೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ಅದನ್ನು 1-2 ಸರಿ ತಿರುಗಿಸ್ಕೊಳ್ಳೋಣ. ಆ ಸಕ್ಕರೆ ಆ ಬೆಂದಿರೋ ರವೆಗೆ ಹಿಡಿಬೇಕು. ಅದು ಹೊಂದ್ಕೊಳ್ಬೇಕು. ಆಮೇಲೆ ಕಾಲು ಸ್ಪೂನ್ ಕೇಸರಿ, 1/4 ಸ್ಪೂನ್ ಏಲಕ್ಕಿ ಪೌಡ್ರು ಹಾಕಿ ಅದನ್ನು 1-2 ಸರಿ ತಿರ್ಸ್ಕೊಂಡು ಪ್ಲೇಟ್ನ ಮುಚ್ಚಿ ಹವೆಯಲ್ಲಿ ಬೇಯಿಸಿ. ಆಮೇಲೆ 2 ಸ್ಪೂನ್ ತುಪ್ಪ ಹಾಕಿ 1-2 ಸರಿ ತಿರುಗಿಸ್ಕೊಳ್ಳಿ. ಇವಾಗ ಕೇಸರಿ ಬಾತ್ ರೆಡಿ ಆಗಿದೆ. ನೋಡಿ ನಾನು ಮಾಡಿರೋ ಕೇಸರಿ ಬಾತ್ ಹೇಗಿದೆ ಅಂತ. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.